ಶಿಕ್ಷಕನಿಂದ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳದ ಆರೋಪ ಕೇಳಿಬಂದಿದೆ. ಕಲಬುರಗಿ ಜಿಲ್ಲೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಘಟನೆ ನಡೆದಿದೆ. ಆಂಗ್ಲ ಭಾಷೆ ಶಿಕ್ಷಕ ಬಸವರಾಜ್ನಿಂದ ಅಸಭ್ಯ ವರ್ತನೆ ಕಂಡುಬಂದಿದೆ. ಶಾಲೆ ಕಂಪ್ಯೂಟರ್ ರೂಮ್ನಲ್ಲಿ ವಿದ್ಯಾರ್ಥಿನಿಯ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಶಿಕ್ಷಕರು ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು. ವಿದ್ಯಾರ್ಥಿಗಳ ಮೈಯನ್ನ ಮುಟ್ಟಿ ಅಸಹ್ಯವಾಗಿ ಮಾತನಾಡ್ತಾ ಇದ್ದ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಶಿಕ್ಷಕನ ವರ್ತನೆಗೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಆಕ್ರೋಶಗೊಂಡಿದ್ದಾರೆ. ಹಿಂದೆ ವಾರ್ನಿಂಗ್ ಅನ್ನ ಕೂಡ ಮಾಡಿದ್ರಂತೆ, ಬುದ್ಧಿ ಕಲಿತಾ ಇಲ್ಲ ಕಾಮುಕ ಶಿಕ್ಷಕ ಅಂತ ಹೇಳಿ ಆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಂಗ್ಲ ಭಾಷೆ ಶಿಕ್ಷಕ ಬಸವರಾಜ್ನಿಂದ ಅಸಭ್ಯವಾದಂತಹ ವರ್ತನೆ ಕಂಡು ಬಂದಿರುವಂತದ್ದು. ಶಾಲೆ ಕಂಪ್ಯೂಟರ್ ರೂಮ್ನಲ್ಲಿ ವಿದ್ಯಾರ್ಥಿನಿಯ ಜೊತೆ ಅಸಭ್ಯವಾಗಿ ವರ್ತನೆ ಮಾಡ್ತಾ ಇದ್ರು ಆ ಶಿಕ್ಷಕರು ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಹಿಂದೆ ಮೈ ಮುಟ್ಟಿ ಅಸಹ್ಯವಾಗಿ ಮಾತನಾಡ್ತಾ ಇದ್ರಂತೆ ಆ ಶಿಕ್ಷಕರು. ಮೊದಲೊಂದ್ಸಲಿ ವಾರ್ನಿಂಗ್ ಅನ್ನ ಕೂಡ ಮಾಡಿದ್ರಂತೆ, ಆದರೂ ಕೂಡ ಅದೇ ರೀತಿಯಾದಂತಹ ವರ್ತನೆಯನ್ನ ಮುಂದುವರಿಸಿದ್ದಾರೆ ಶಿಕ್ಷಕರು ಅನ್ನುವಂತಹ ಆರೋಪ ಇದೀಗ ಕೇಳಿ ಬಂದಿರುವಂತದ್ದು. ಹಾಗಾದ್ರೆ ಏನು ನಡೆದಿದೆ ಅಲ್ಲಿ ಒಂದ್ಸಲಿ ಕೇಳ್ಕೊಳ್ಳೋಣ ನೋಡಿ. ಇಲ್ಲಿ ನಿಮ್ಮ ಇದ್ರ ಮಗಳಿದ್ರೆ ಸುಮ್ ಕೂಡ್ತೀರಿ ಅಂತ ಕ್ವಶನ್ ಮಾಡ್ತಾರೆ. ನಿಮ್ಮ ಮಗಳಿದ್ರೆ ಹೆಂಗ್ ಮಾಡ್ತೀರಿ ಸರ್? ಹಂಗೆ ಮಾಡ್ರಿ. ನಿಮ್ಮ ಅಭಿಪ್ರಾಯ ಏನಾಗ್ತದೆ ಸರ್? ಏನ್ ಮಾಡ್ಬೇಕಂತ ನಿಮ್ಮ ಅಭಿಪ್ರಾಯ ಏನಾಗ್ತದೆ? ನಮ್ಮ ಅಭಿಪ್ರಾಯ ಒಂದ್ಸಲ ಮಾತಾಡ್ಬೇಕಂತ ಅನಿಸ್ತದ. ಬಟ್ ಇವ್ರು ಒಂದಲ್ಲಲ್ರಿ, ಇವ್ರದ್ದು ಭಾಳ ಅದಾವಲ್ಲ. ಇದರಿಂದ ಏನಾದ್ರೆ ಇದು ಒಂದು ಒಂದ್ ನಿಮಿಷ, ಯಾಕಂದ್ರೆ ಇದು ಸ್ಕೂಲ್ ಸದ್ಯ ಏರಿಯಾದಾಗ ಟಾಪ್ ಅದ. ಸ್ಕೂಲ್ ಒಳ್ಳೆ ಹೆಸರು ಹೋಗಿದ್ದು. ಇಂಥ ವಿಷಯ ಪೂರಾ ಮುಂದೆ ಅಡ್ಮಿಷನ್ ಆಗೋದು ಕಷ್ಟ ಆಗಿಬಿಡ್ತಾವ. ಏನಪ್ಪ ಹೆಂಗದ ಅಂತೇಳಿ ಅದು ನನ್ನ ಸಜೆಷನ್ ಪ್ರಕಾರ ನೀವು ಗಪ್ಪಿದ್ಲಿ ತಿಳಿಸ್ಕೇಶನ್ ಹೊರಗೆ ಹಾಕೋದು ಬೆಸ್ಟ್ ಅಂತ ಅನಿಸ್ತದೆ. ಅಂದ್ರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋದು ಬೆಸ್ಟ್. ಏನ್ರಿ ಇಲಾಖೆದಾಗಿಲ್ಲ ಅಂತ ನಾವು ರಿಪೋರ್ಟ್ ಕೊಡ್ತೀವಂತ. ನಾವೊಂದು ರಿಪೋರ್ಟ್ ಕೊಟ್ಟರೆ ಮುಗಿದೋಯ್ತು. ಅದನ್ನು ಆಗ್ತದೆ ಸರಿ. ಅವರು ತಿಳ್ಕೊಬೇಕಲ್ಲ ಸರ್. ಸಮಾಧಾನ ಆಗ್ತದೆ. FIR ಮಾಡ್ಬೋದು. ಒಂದು ಸ್ವಲ್ಪ ನಮ್ಮ ಮೇಲಾಧಿಕಾರಿಗಳು ಹೇಳ್ಬೇಕಾಗ್ತದೆ ರೀ. ಮತ್ತು ಅದನ್ನ ಸುಮ್ಮನೆ ಇಲ್ಲೇ ಒಳಗಿಂದೊಳಗೆ BO ಹೇಳಿ ತಿಳಿಸ್ಕೊಂಡು BO PSA PI ಅಂತ ಇರ್ತಾರೆ. ಅಂದ್ರೆ ಒಂದು ಪರವಾಗಿಲ್ಲ, ಹಂಗೇನಿಲ್ಲ. ಇನ್ನೊಂದೇನು ಸರ್, ಅವ್ರಿಗೆ ಒಂದು ಪ್ರಯೋಜನ ಏನಿರ್ತಂದ್ರೆ ಅವ್ರಿಗೆ ಅಟ್ಲೀಸ್ಟ್ ಈಗ ಮಾರ್ಚ್ ಏಪ್ರಿಲ್ ಮೇದಾಗ ಟ್ರಾನ್ಸ್ಫರ್ ಕಾಲ ಅಲ್ಲಿ ತನಕ ವೇಟ್ ಮಾಡಬೇಕು. ಶಿಕ್ಷೆ ಕೊಟ್ಟಾಗ ಸರ್ ಈಗ ಮಾಡಿದ್ರೆ ಈ ಸದ್ದ ಹೊಸ ಮಂದಿ ಹೆಂಗ್ ಹುಡುಗರು ಅವರಿ ಬಿಸಿ ಆಗ್ತದ್ರಿ. ನಾವು ಸುಮ್ ಕೂತೇವ್ರಿ, ಅವ್ನು ಸುಮ್ ಕೊಡಪ್ಲೇ ಇಲ್ಲ. ಎಲ್ಲ ಟೀಚರ್ಸ್ ಇದ್ರಿ, ಪೇರೆಂಟ್ಸ್ ಇದ್ರಿ ನೋಡ್ರಿ. ಯಾಕಂದ್ರೆ ಪಾಪ ಈಗ ಹೆಂಗಾಗ್ತದಂದ್ರೆ ಈ ಹುಡುಗರ ವಿಷಯ ಆಗ್ತದ. ನಾಳೆ ಸ್ವಲ್ಪ ಹುಡುಗಿಯರ ಹೆಸರು ಬಂತಂದ್ರ ಹುಡುಗಿ ಜೀವನ ಖರಾಬ್ ಆಗ್ತದೆ ನಾನೇ ಹೇಳತ್ತೇವ್ರಿ. ಅದಕ್ಕಂತೇಳಿ ನಾನು ಸರ್ ಹೇಳ್ದಂಗ ಹೇಳ್ರಿ ಒಂದು ನಿಮಿಷ. ಇವ್ರು ಹೇಳ್ದಂಗ ಅವ್ರಿಗೆ ಕರೆಸಿ ಒತ್ತಟಿನೇ ಅಲ್ಲೆಲ್ಲ ಯಾರ್ಯಾರು ಕರೆಸಿ ಸಾರಿ ಕೇಳ್ಕೊಂಡು ಏನೋ ಮನೆ ಯಾವೊಂದು ಇದ್ರಾಗ ಮಡಿಬೇಕು ಹಂಗೆ ಉದ್ದೇಶ ಅಂದಿಲ್ಲ. ಇನ್ನೊಂದ್ಸಲ ಹಂಗಾದ್ರೆ ಮತ್ತೆ ನೀವು ಕೊಡಿ ಅಂತೇಳಿ ಒಂದು ರೈಟಿಂಗ್ ಬರ್ಸ್ಕೊಂಡು ಇಟ್ಕೊಂಡ್ರಿ ಅಂದ್ರೆ ನೀವೆಲ್ಲ ಒಪ್ಪಿಗೆ ಇದ್ರೆ ನಾವು ಇಬ್ಬರು ಒಪ್ಪಿಗಿದ್ದೇವೆ ಸರ್. ಅದಕ್ಕೆ ಅವ್ರಿಗೆ ಎಲ್ಲ ನೂರು ಯಾಕೆ ಲಗ್ನ ಆಗಿದೆ ಸರ್, ಮ್ಯಾರೇಜ್ ಆಗಿದೆ. ಯಾಕಂದ್ರೆ ಇದು ಈ ಶಿಕ್ಷಣ ನಮ್ಮ ಪೊಲೀಸ್ ಇಲಾಖೆ ಅಂದ್ರೆ ಒಂದು ನಮ್ಮ ಡಿಪಾರ್ಟ್ಮೆಂಟ್ದೇ ಬೇರೆ. ಈಗ ಉಲ್ಟಾ ನಾವೇ ಶಿಸ್ತಾಗಿದ್ದೇವೆ. ಈಗ ಇನ್ನೊಂದು ಏನಾಗ್ತದೆ ಗೊತ್ತ, ನಾವು ಕೇಳೋ ಪ್ರಶ್ನೆ ಒಂದ್ ನಿಮಿಷ. ಸರ್ ಹಿಂಗ್ ಮಾಡತ್ತ ನಿಮ್ಗೆ ಹೇಳಿದ್ರ ಆ ಸರ್ ಮ್ಯಾಗ ಏನೋ ನಿಂದು ಕೆಟ್ಟ ಒಪ್ಪನೆದ ಹೇಳಿದಂತ ನೀವೇ ಅಂತೀರಿ. ಈಗ ಹೊಸ ಮಂದಿ ಹೊರಗೆ ಇದ್ದಾಗ ಇದು ಹೊಸ ಮಂದಿ ವಿಷಯ ಅಷ್ಟು ಇದು ಬಂದಿಲ್ರಿ ಸರ್. ಈಗ ಅನಿಲ್ ಯಾವ್ದು
ಒಂದು ಕಲಬುರಗಿಯಲ್ಲಿ ಶಿಕ್ಷಕ ಬಸವರಾಜ್ ಅನ್ನುವಂಥವರು ಅಸಭ್ಯ ವರ್ತನೆಯನ್ನ ವಿದ್ಯಾರ್ಥಿಗಳೊಂದಿಗೆ ತೋರಿಸ್ತಾ ಇದ್ರು ಅನ್ನುವಂತಹ ವಿಚಾರವಾಗಿ ನಡೆದಿರುವಂತಹ ಗಲಾಟೆ ಇದು. ಹಾಗೇನೆ ಈಗ ಆ ಮಕ್ಕಳೆಲ್ಲರೂ ಸೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ದೂರನ್ನು ಕೂಡ ಸಲ್ಲಿಸಿದ್ದಾರೆ. ಈ ರೀತಿಯಾಗಿ ಅಸಭ್ಯ ವರ್ತನೆಯನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಿ. ಜೊತೆಯಲ್ಲಿ ಮಾತನಾಡ್ತಾ ಇರುವಂತಹ ಆಡಿಯೋಗಳನ್ನ ಕೂಡ ಕೇಳಿಸ್ಕೊಂಡ್ರಿ. ಅವರನ್ನ ಕರೆದು ಎಚ್ಚರಿಕೆಯನ್ನ ನೀಡಿ ಅನ್ನುವಂತಹ ಭಿನ್ನಹವನ್ನ ಕೂಡ ಅವರು ಮಾಡಿಕೊಂಡಿದ್ದಾರೆ. ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡಬೇಕಾದಂತಹ ಶಿಕ್ಷಕರು ನೈತಿಕತೆಯ ಪಾಠವನ್ನ ಮಾಡಬೇಕು, ಇತಿಹಾಸ, ಭೂಗೋಳ, ವಿಜ್ಞಾನ ಹೀಗೆ ಎಲ್ಲದರ ಪಾಠವನ್ನ ಕೂಡ ಮಾಡಬೇಕು. ಆದರೆ ನೈತಿಕತೆಯ ಪಾಠ ಅವರೇ ಮರ್ತ ಹಾಗೆ ಕಾಣುತ್ತೆ. ನೈತಿಕತೆಯನ್ನ ಮರೆತು ಮಕ್ಕಳೊಂದಿಗೆ ಹೇಗೆ ವ್ಯವಹರಿಸಬೇಕು ಅಂತ ಹೇಳಿ ಹಾಗಾದ್ರೆ ಗೊತ್ತಾಗ್ತಾ ಇಲ್ವಾ? ಏನ್ ಕತೆ ಇದು ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಅವರು ಸದ್ಯಕ್ಕೆ ಆರೋಪವನ್ನ ಮಾಡಿರುವಂತದ್ದು ಈ ಆರೋಪ ಬರುತ್ತೆ ಅಂದ್ರೆ ಯಾಕೆಂದ್ರೆ ವಿದ್ಯಾರ್ಥಿಗಳು ಕೂಡ ಶಿಕ್ಷಕರ ಮೇಲೆ ಅಪಾರವಾದ ಗೌರವ, ನಂಬಿಕೆ, ವಿಶ್ವಾಸ ಎಲ್ಲವನ್ನು ಇಟ್ಕೊಂಡಿರ್ತಾರೆ. ತಂದೆ ತಾಯಿಗಿಂತ ಹೆಚ್ಚಾಗಿ ಶಿಕ್ಷಕರನ್ನ ಗೌರವಿಸ್ತಾರೆ. ಹೇಗೆ ಮಾತೃದೇವೋಭವ ಪಿತೃದೇವೋಭವ ಅಂತ ಹೇಳ್ತಾರೋ ಅದೇ ರೀತಿಯಲ್ಲಿ ಆಚಾರ್ಯ ದೇವೋಭವ ಅಂತ ಹೇಳಿ ಕೈ ಮುಗಿಯುವಂತಹ ಸಂಸ್ಕೃತಿ ನಮ್ಮದು, ಹಾಗೆ ಗೌರವಿಸುವಂತಹ ಸಂಸ್ಕೃತಿ ನಮ್ಮದು. ಆ ಸಂಸ್ಕೃತಿ ಮಕ್ಕಳು ಹೇಗೆ ಆ ಗೌರವವನ್ನ ತೋರಿಸ್ತಾರೋ ಅದನ್ನ ಉಳಿಸ್ಕೊಂಡು ಹೋಗಬೇಕಾದದ್ದು ಆಚಾರ್ಯ ಸ್ಥಾನದಲ್ಲಿ ನಿಂತಿರುವಂತಹ ಶಿಕ್ಷಕರದ್ದು ಕೂಡ ಆಗತ್ತೆ. ಹಾಗಾಗಿ ಈ ರೀತಿಯಾದಂತಹ ವರ್ತನೆ ಅಷ್ಟು ಸಮಂಜಸ ಅಲ್ಲ. ಸಮಾಜಕ್ಕೆ ಒಂದು ಹಾನಿಕಾರವಾದಂತಹ ಬೆಳವಣಿಗೆ ಇದು ಅಂತಾನೆ ಹೇಳ್ಬೇಕಾಗತ್ತೆ.